Hello dear students and my dear friends, welcome to you all to Royson Creations YouTube channel. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈ ವಿಡಿಯೋದಲ್ಲಿ 8ನೇ ತರಗತಿಯ ಇಂಗ್ಲಿಷಿನ 3ನೆಯ ಪಾಠ ಜಮೈಕನ್ ಫ್ರಾಗ್ಮೆಂಟ್ ಬಗ್ಗೆ ಸಂಪೂರ್ಣವಾಗಿ ಕಲಿಯೋಣ ಬನ್ನಿ. ಈ ಪಾಠವನ್ನು ಬರೆದಿರುವಂತವರು ಎಎಲ್ ಹೆಂಡ್ರಿಕ್ಸ್ ಅವರು. ಮೊದಲಿಗೆ ಅವರ ಬಗ್ಗೆ ಪರಿಚಯವನ್ನು ಮಾಡಿಕೊಳ್ಳೋಣ ಮತ್ತು ಈ ಪಾಠದ ಹಿನ್ನೆಲೆಯನ್ನು ನಾವು ತಿಳಿದುಕೊಳ್ಳೋಣ ಬನ್ನಿ. ಇಂಟ್ರಡಕ್ಷನ್. ಎಎಲ್ ಹೆಂಡ್ರಿಕ್ಸ್ ಈಸ್ ಅ ಪ್ರಾಲಿಫಿಕ್ ರೈಟರ್. ಎಎಲ್ ಹೆಂಡ್ರಿಕ್ಸ್ ಅವರು ಒಬ್ಬ ಅದ್ಭುತವಾದ ಬರಹಗಾರರು. ಸಮ್ ಆಫ್ ಹಿಸ್ ಶಾರ್ಟ್ ಸ್ಟೋರೀಸ್ ಅಪಿಯರ್ಡ್ ಇನ್ ದಿ ಇಶ್ಯೂಸ್ ಆಫ್ ದ ಮ್ಯಾಗಝಿನ್ ಫೋಕಸ್. ಇವರ ಕೆಲವು ಕಥೆಗಳು ಫೋಕಸ್ ಎಂಬ ಮ್ಯಾಗಝಿನ್ನಲ್ಲಿ ಬಂದಿದ್ದಾವೆ. ಹೀ ಈಸ್ ಅ ವೆಸ್ಟ್ ಇಂಡಿಯನ್ ರೈಟರ್. ಇವರು ವೆಸ್ಟ್ ಇಂಡಿಯನ್ ದೇಶದ ಒಬ್ಬ ಬರಹಗಾರರಾಗಿದ್ದಾರೆ. ಅಂದರೆ ಇವರ ದೇಶ ವೆಸ್ಟ್ ಇಂಡೀಸ್. ಆ್ಯಂಡ್ ಹಿಸ್ ರೈಟಿಂಗ್ಸ್ ಕ್ಯಾರಿ ದ ಫ್ಲೇವರ್ ಇನ್ಹೆರೆಂಟ್ ಇನ್ ದ ಕೆರಿಬಿಯನ್ ಲಿಟ್ರೇಚರ್. ಇವರ ಬರಹಗಳು ಕೆರಿಬಿಯನ್ ಸಾಹಿತ್ಯದ ಕಂಪನ್ನು ಒಳಗೊಂಡಿದ್ದಾವೆ. ದ ಸ್ಟೋರಿ ಜಮೈಕನ್ ಫ್ರಾಗ್ಮೆಂಟ್ ಬ್ರಿಂಗ್ಸ್ ಔಟ್ ದ ಪ್ರಿಜುಡಿಸ್ that almost every person suffers from when it comes to the denominational issues like color, caste and class. ಜಮೈಕನ್ ಫ್ರಾಗ್ಮೆಂಟ್ ಪಾಠವು ನಮಗೆ ಒಬ್ಬ ವ್ಯಕ್ತಿಯು ಮತೀಯ ಅಥವಾ ಧಾರ್ಮಿಕ ಪಂಗಡಗಳ ಸಮಸ್ಯೆಗಳಾದ ಬಣ್ಣ, ಜಾತಿ ಮತ್ತು ವರ್ಗಗಳಿಂದ ಪೂರ್ವಾಗ್ರಹ ಪೀಡಿತನಾದಾಗ ಬರಬಹುದಾದಂತಹ ತೊಂದರೆಗಳ ಬಗ್ಗೆ ವಿವರಿಸುತ್ತದೆ. ಇಲ್ಲಿ ಪ್ರಿಜುಡಿಸ್ ಅಂತ ಹೇಳಿದ್ರೆ ಪೂರ್ವಾಗ್ರಹ ಪೀಡಿತನಾಗುವುದು. ಡಿನಾಮಿನೇಷನಲ್ ಅಂತ ಹೇಳಿದ್ರೆ ಮತೀಯ ಅಥವಾ ಧಾರ್ಮಿಕ ಪಂಗಡ ಅಂತ ನಾವು ಕರಿಬೋದು. ಸರಿ ವಿದ್ಯಾರ್ಥಿಗಳೇ, ಪಾಠಕ್ಕೆ ಬರೋಣ. ಫಸ್ಟ್ ಪ್ಯಾರಾಗ್ರಾಫ್. ಎವ್ರಿ ಡೇ ಐ ವಾಕ್ ಅ ಹಾಫ್ ಮೈಲ್ ಫ್ರಮ್ ಮೈ ಹೋಮ್ ಟು ದ ರೈಲ್ ಟ್ರ್ಯಾಕ್ ಲೈನ್ಸ್ ಇನ್ ದ ಮಾರ್ನಿಂಗ್ ಆ್ಯಂಡ್ ಫ್ರಮ್ ದ ಲೈನ್ಸ್ ಟು ಮೈ ಹೋಮ್ ಇನ್ ದಿ ಈವ್ನಿಂಗ್. ಇಲ್ಲಿ ವಿದ್ಯಾರ್ಥಿಗಳೇ ನೋಡಿ, ಐ ಅಂತ ಹೇಳಿದ್ರೆ ಲೇಖಕರಾದ ಎಎಲ್ ಹೆಂಡ್ರಿಕ್ಸ್ ಅವರು. ಇವರು ನಮ್ಮ ಜೊತೆ ಮಾತನಾಡುತ್ತಾ ಅವರ ಜೀವನದಲ್ಲಿ ಆದಂಥ ಒಂದು ಘಟನೆಯ ಬಗ್ಗೆ ಇಲ್ಲಿ ತಿಳಿಸಿದ್ದಾರೆ. ನೋಡೋಣ ಏನನ್ನ ಹೇಳಿದ್ದಾರೆ ಅಂತ. ಎವ್ರಿ ಡೇ ಐ ವಾಕ್ ಅ ಹಾಫ್ ಮೈಲ್ ಫ್ರಮ್ ಮೈ ಹೋಮ್ ಟು ದ ರೈಲ್ ಟ್ರ್ಯಾಕ್ ಲೈನ್ಸ್ ಇನ್ ದ ಮಾರ್ನಿಂಗ್. ಪ್ರತಿದಿನ ಬೆಳಿಗ್ಗೆ ಇವರು ಇವರ ಮನೆಯಿಂದ ಇವರ ಮನೆಯ ಹತ್ತಿರದಲ್ಲಿರುವಂತಹ ಒಂದು ರೈಲ್ ಟ್ರ್ಯಾಕ್ ಲೈನ್ಸ್ಗೆ ಬೆಳಗ್ಗೆ ವಾಕಿಂಗ್ ಹೋಗ್ತಾರೆ. ಅದು ಇವರ ಮನೆಯಿಂದ ಅರ್ಧ ಮೈಲಿ ದೂರದಲ್ಲಿದೆ. ಆ್ಯಂಡ್ ಫ್ರಮ್ ದ ಲೈನ್ಸ್ ಟು ಮೈ ಹೋಮ್ ಇನ್ ದಿ ಈವ್ನಿಂಗ್. ಮತ್ತು ಸಂಜೆ ಕೂಡ ಅವರು ಈ ಅಭ್ಯಾಸವನ್ನು ಮಾಡಿಕೊಂಡಿದ್ದಾರೆ. ದ ವಾಕ್ ಈಸ್ ಪ್ಲೆಸೆಂಟ್. ಪ್ಲೆಸೆಂಟ್ ಅಂತ ಹೇಳಿದ್ರೆ ಖುಷಿಯಾಗಿರುವುದು, ಆಹ್ಲಾದಕರವಾಗಿರುವುದು. ಆ ವಾಕ್ ಇವ್ರು ಹೋಗ್ತಾರಲ್ವ, ಆ ವಾಕ್ ಭಾಳಷ್ಟು ಖುಷಿಯಾಗಿರುತ್ತೆ ಇವರಿಗೆ. ಯು ಕ್ಯಾನ್ ಸಿ ಆನ್ ಐದರ್ ಸೈಡ್ ರೆಡ್ ಆ್ಯಂಡ್ ಗ್ರೀನ್ ರೂಫ್ಡ್ ಬಂಗ್ಲೋಸ್. ಇವರು ರಸ್ತೆಯಲ್ಲಿ ವಾಕಿಂಗ್ ಮಾಡ್ಕೊಳ್ತಾ ಹೋಗಬೇಕಾದ್ರೆ ರಸ್ತೆಯ ಎರಡೂ ಕಡೆ ಕೂಡ ಇವರು ಕೆಂಪು ಮತ್ತು ಹಸಿರು ಬಣ್ಣದ ರೂಫನ್ನು ಹೊಂದಿರುವಂತಹ ಬಂಗ್ಲೋಗಳನ್ನು ನೋಡ್ತಾರೆ. ಗ್ರೀನ್ ಲಾನ್ಸ್ ಆ್ಯಂಡ್ ಗಾರ್ಡನ್ಸ್. ಇಲ್ಲಿ ಲಾನ್ ಅಂತ ಹೇಳಿದ್ರೆ ಹುಲ್ಲು ಹಾಸು. ಆ ಮನೆಗಳ ಮುಂದೆ ಅಥವಾ ಬಂಗ್ಲೋಗಳ ಮುಂದೆ ಹುಲ್ಲು ಹಾಸಿರುತ್ತೆ. ಆ್ಯಂಡ್ ಗಾರ್ಡನ್ಸ್, ಅವುಗಳ ಮುಂದೆ ತೋಟ ಕೂಡ ಇರುತ್ತೆ. ದಿ ಎಕ್ಸಸೈಸ್ ಈಸ್ ಗುಡ್ ಫಾರ್ ಮೀ. ಈ ರೀತಿ ಇವರು ಎಕ್ಸಸೈಸನ್ನು ಮಾಡೋದು ಇವರಿಗೆ ಭಾಳಷ್ಟು ಒಳ್ಳೆಯದಾಗಿದೆ. ಆ್ಯಂಡ್ ನೌ ಆ್ಯಂಡ್ ದೆನ್ ಐ ಲರ್ನ್ ಸಮಥಿಂಗ್ ಫ್ರಮ್ ಅ ಲಿಟಲ್ ಇನ್ಸಿಡೆಂಟ್. ಇಲ್ಲಿ ಇನ್ಸಿಡೆಂಟ್ ಅಂತ ಹೇಳಿದ್ರೆ ಘಟನೆ. ಇವರು ಈ ರೀತಿ ವಾಕಿಂಗನ್ನು ಮಾಡ್ಕೊತ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಏನಾದರೂ ಒಂದು ಘಟನೆ ನಡೆದರೆ ಅವರು ಅದರಿಂದ ಏನಾದರೂ ಒಂದು ವಿಷಯವನ್ನು ಕಲಿತಾರೆ. ಸೆಕೆಂಡ್ ಪ್ಯಾರಾಗ್ರಾಫ್. ಒನ್ ಮಾರ್ನಿಂಗ್ ಅಬೌಟ್ ಹಾಫ್ ವೇ ಬಿಟ್ವೀನ್ ಮೈ ಫ್ರಂಟ್ ಗೇಟ್ ಆ್ಯಂಡ್ ದ ರೈಲ್ ಟ್ರ್ಯಾಕ್ ಐ ನೋಟಿಸ್ಡ್ 2 ಬಾಯ್ಸ್ ಪ್ಲೇಯಿಂಗ್ ಇನ್ ದ ಗಾರ್ಡನ್ ಆಫ್ ದ ಮೋರ್ ಮಾಡೆಸ್ಟ್ ಕಾಟೇಜಸ್. ಈ ವಾಕ್ಯದಲ್ಲಿ ಮಾಡೆಸ್ಟ್ ಅಂತ ಹೇಳಿದ್ರೆ ಸಾಧಾರಣವಾದ, ಕಾಟೇಜಸ್ ಅಂತ ಹೇಳಿದ್ರೆ ಮನೆ. ಒಂದು ದಿನ ಬೆಳಗ್ಗೆ ಇವರು ವಾಕಿಂಗ್ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಇಬ್ಬರು ಹುಡುಗರು ಒಂದು ಸಾಧಾರಣವಾದ ಮನೆಯ ಮುಂದೆ ತೋಟದಲ್ಲಿ ಆಟವನ್ನು ಆಡ್ತಾ ಇರೋದನ್ನು ನೋಡ್ತಾರೆ. ದೇ ವರ್ ಬೋತ್ ವೆರಿ ಲಿಟಲ್ ಬಾಯ್ಸ್. ಆಟ ಆಡ್ತಾ ಇದ್ದಂಥ ಹುಡುಗರು ಭಾಳಷ್ಟು ಚಿಕ್ಕ ಹುಡುಗರಾಗಿದ್ದರು. ಒನ್ ವಾಸ್ 4 years old ಪರ್ಯಾಪ್ಸ್. ಪರ್ಯಾಪ್ಸ್ ಅಂದರೆ ಬಹುಶಃ. ಅಲ್ಲಿದ್ದಂಥ ಒಬ್ಬ ಹುಡುಗ ಬಹುಶಃ 4 ವರ್ಷ ವಯಸ್ಸಿನವನಾಗಿದ್ದ. ದಿ ಅದರ್ 5. ಇನ್ನೊಬ್ಬ ಹುಡುಗ 5 ವರ್ಷ ವಯಸ್ಸಿನವನಾಗಿದ್ದ. ದ ಬಿಗ್ಗರ್ ಆಫ್ ದ 2 ವಾಸ್ ಅ ಸ್ಟರ್ಡಿ ಯಂಗ್ಸ್ಟರ್. ಇಲ್ಲಿ ಸ್ಟರ್ಡಿ ಅಂತ ಹೇಳಿದ್ರೆ ಗಟ್ಟಿಮುಟ್ಟಾದ ಅಥವಾ
ಬಲಿಷ್ಠವಾದಂಥ ಅಂತ ಅರ್ಥ. ಆ ಇಬ್ಬರು ಹುಡುಗರಲ್ಲಿ ದೊಡ್ಡವನು ಗಟ್ಟಿಮುಟ್ಟಾಗಿ ಮತ್ತು ಬಲಿಷ್ಠವಾಗಿದ್ದ, ವೆರಿ ಡಾರ್ಕ್ ಮತ್ತು ಅವನು ಕಪ್ಪು ಬಣ್ಣದವನಾಗಿದ್ದ, ವಿತ್ ಅ ಮ್ಯಾಟ್ ಆಫ್ ಕೋರ್ಸ್ ಹೇರ್ ಆನ್ ಹಿಸ್ ಹೆಡ್. ಇಲ್ಲಿ ಕೋರ್ಸ್ ಅಂತ ಹೇಳಿದ್ರೆ ಒರಟಾದ. ಆ ದೊಡ್ಡ ಹುಡುಗನ ತಲೆಯ ಕೂದಲು ಭಾಳಷ್ಟು ಒರಟಾಗಿತ್ತು. ಆ್ಯಂಡ್ ಕೋಲ್ ಬ್ಲ್ಯಾಕ್ ಐಸ್ ಮತ್ತು ಅವನು ಕಪ್ಪು ಬಣ್ಣದ ಕಣ್ಣುಗಳನ್ನು ಹೊಂದಿದ್ದ. ಹಿ ವಾಸ್ ಡೆಫಿನೆಟ್ಲಿ ಅಂದರೆ ಖಂಡಿತವಾಗಿಯೂ ಆ ಲಿಟಲ್ ಜಮೈಕನ್. ಅವನು ಖಂಡಿತವಾಗಿಯೂ ಒಬ್ಬ ಜಮೈಕನ್ ದೇಶದ ಒಬ್ಬ ಹುಡುಗ ಆಗಿದ್ದ. ಸ್ಟ್ರಾಂಗ್ ಲಿಟಲ್ ಜಮೈಕನ್ ದೇಶದ ಒಬ್ಬ ಸ್ಟ್ರಾಂಗ್ ಅಥವಾ ಶಕ್ತಿಶಾಲಿಯಾದ ಚಿಕ್ಕ ಹುಡುಗನಾಗಿದ್ದ. ದಿ ಅದರ್ ಲಿಟಲ್ ಫೆಲೋ ವಾಸ್ ಸ್ಮಾಲ್ ಬಟ್ ಆಲ್ಸೋ ಸ್ಟಡಿ. ಇನ್ನೊಬ್ಬ 4 ವರ್ಷದ ಹುಡುಗ ಇದ್ನಲ್ಲ, ಅವನು ಚಿಕ್ಕವನಾಗಿದ್ದರೂ ಕೂಡ ಅವನು ಬಲಿಷ್ಠವಾಗಿ ಮತ್ತು ಗಟ್ಟಿಮುಟ್ಟಾಗಿ ಇದ್ದ. ಹಿ ವಾಸ್ ವೈಟ್ ವಿತ್ ಹೇಸಲ್ ಐಸ್. ಇಲ್ಲಿ ಹೇಸಲ್ ಅಂತ ಹೇಳಿದ್ರೆ ಜಿಂಕೆಯ ಕಣ್ಣುಗಳನ್ನು ಹೊಂದಿದ್ದ. ಆ ಚಿಕ್ಕ ಹುಡುಗ ಇದ್ದಲ್ವಾ, ಅವನು ಬಿಳಿ ಬಣ್ಣದವನಾಗಿದ್ದ ಮತ್ತು ಅವನು ಜಿಂಕೆಯಂಥ ಕಣ್ಣುಗಳನ್ನು ಹೊಂದಿದ್ದ. ಆ್ಯಂಡ್ ಲೈಟ್ ಬ್ರೌನ್ ಹೇರ್ ಮತ್ತು ಅವನ ತಲೆಯ ಕೂದಲು ತಿಳಿ ಕಂದು ಬಣ್ಣದ್ದು ಆಗಿತ್ತು. ಬೋತ್ ವರ್ ಡ್ರೆಸ್ಡ್ ಇನ್ ಬ್ಲೂ ಶರ್ಟ್ಸ್ ಆ್ಯಂಡ್ ಕಾಕಿ ಪ್ಯಾಂಟ್ಸ್. ಆ ಇಬ್ಬರು ಹುಡುಗರು ಕೂಡ ನೀಲಿ ಬಣ್ಣದ ಶರ್ಟ್ಗಳನ್ನು ಧರಿಸಿದ್ದರು ಮತ್ತು ಕಾಕಿ ಬಣ್ಣದ ಪ್ಯಾಂಟ್ಗಳನ್ನು ಧರಿಸಿದ್ದರು. ದೇ ಓರ್ ನೋ ಶೂಸ್ ಆ್ಯಂಡ್ ದೇರ್ ಫೀಟ್ ವರ್ ಮಡಿ. ಆ ಇಬ್ಬರು ಹುಡುಗರು ಕೂಡ ಶೂಸನ್ನು ಧರಿಸಿರಲಿಲ್ಲ ಮತ್ತು ಅವರ ಪಾದಗಳು ಮಣ್ಣಾಗಿದ್ದವು. ಇಲ್ಲಿ ಮಡಿ ಅಂತ ಹೇಳಿದ್ರೆ ಮಣ್ಣಾಗುವುದು ಅಂತ ಅರ್ಥ. ದೇ ವರ್ ನಾಟ್ ಕಾನ್ಷಿಯಸ್ ಆಫ್ ಮೈ ಸ್ಟ್ಯಾಂಡಿಂಗ್ ದೇರ್ ವಾಚಿಂಗ್ ದೆಮ್. ಆ ಇಬ್ಬರು ಹುಡುಗರು ಕೂಡ ಲೇಖಕರು ಅಲ್ಲಿ ನಿಂತು ಇವರನ್ನು ನೋಡ್ತಾ ಇರೋದನ್ನು ಗಮನಿಸಲಿಲ್ಲ. ದೇ ಪ್ಲೇಡ್ ಆನ್. ಆ ಇಬ್ಬರು ಹುಡುಗರು ಆಟವನ್ನು ಆಡ್ತಾಯಿದ್ರು. ದ ಗೇಮ್, ಇಫ್ ಇಟ್ ಕುಡ್ ಬಿ ಕಾಲ್ಡ್ ಅ ಗೇಮ್, ವಾಸ್ ನಾಟ್ ಇಲಾಬೊರೇಟ್ ಅಂತ ಹೇಳಿದ್ರೆ ಕಷ್ಟಕರವಾಗಿರಲಿಲ್ಲ. ಆ ಹುಡುಗರು ಆಟ ಆಡ್ತಾಯಿದ್ರಲ್ವ ಗೇಮು, ಅದನ್ನು ಗೇಮ್ ಅಥವಾ ಆಟ ಅಂತ ಕರೆಯೋದಾದರೆ ಅದು ತುಂಬ ಕಷ್ಟಕರವಾದ ಗೇಮ್ ಏನೋ ಆಗಿರಲಿಲ್ಲ. ದ ಲಿಟಲ್ ವೈಟ್ ಬಾಯ್ ವಾಕ್ಡ್ ಮೆಜೆಸ್ಟಿಕಲಿ ಅಪ್ ಆ್ಯಂಡ್ ಡೌನ್. ಬಿಳಿ ಬಣ್ಣದ ಹುಡುಗ ಇದ್ದಲ್ವಾ, ಅವನು ಮೆಜೆಸ್ಟಿಕಲಿ ಅಂತ ಹೇಳಿದ್ರೆ ರಾಜಗಾಂಭೀರ್ಯದಿಂದ ವಾಕಿಂಗ್ ಮಾಡ್ತಾ ಇದ್ದ. ಆ್ಯಂಡ್ ಎವ್ರಿ ನವ್ ಆ್ಯಂಡ್ ದೆನ್ ಶೌಟೆಡ್ ಇನ್ ಅ ಕಮಾಂಡಿಂಗ್ ಟೋನ್ ಅಟ್ ಈಸ್ ಬಿಗ್ಗರ್ ಪ್ಲೇಮೇಟ್ ಅಂತ ಹೇಳಿದ್ರೆ ಆಟವನ್ನು ಆಡಬೇಕಾದೇ ಇರುವಂತಹ ಜೊತೆಗಾರ. ಮತ್ತು ಆಗಾಗ್ಗೆ ದೊಡ್ಡ ಹುಡುಗ ಅಂದರೆ ಕಪ್ಪು ಬಣ್ಣದ ಹುಡುಗ ಇದ್ದಲ್ವಾ, ಅವನಿಗೆ ಒಂದು ಕಮಾಂಡಿಂಗ್ ಅಥವಾ ಆಜ್ಞಾರೂಪಕವಾಗಿ ಇವನು ಚಿಕ್ಕ ಹುಡುಗ, ಬಿಳಿ ಬಣ್ಣದ ಚಿಕ್ಕ ಹುಡುಗ ಅವನಿಗೆ ಹೇಳ್ತಾ ಇದ್ದ. ದ ಲಿಟಲ್ ಬ್ರೌನ್ ಬಾಯ್ ಡ್ರ್ಯಾಗ್ಡ್ ಆನ್ ಕ್ವಾಯಟ್ಲಿ ಬಿಹೈಂಡ್ ಹಿಮ್ ಆ್ಯಂಡ್ ಡಿಡ್ ವಾಟ್ ಹಿ ವಾಸ್ ಟೋಲ್ಡ್. ಇಲ್ಲಿ ಡ್ರ್ಯಾಗ್ ಅಂತ ಹೇಳಿದ್ರೆ ಸಾಗುವುದು. ಕಪ್ಪು ಬಣ್ಣದ ಹುಡುಗ ಬಿಳಿ ಬಣ್ಣದ ಹುಡುಗನ ಹಿಂದೆ ಸುಮ್ಮನೆ ಹೋಗ್ತಾ ಇದ್ದ ಮತ್ತು ಆ ಬಿಳಿ ಬಣ್ಣದ ಹುಡುಗ ಇವನಿಗೆ ಏನನ್ನು ಹೇಳ್ತಾ ಇದ್ದ ಅದನ್ನು ಇವನು ಮಾಡ್ತಾ ಇದ್ದ. ನೆಕ್ಸ್ಟ್ ಪ್ಯಾರಾಗ್ರಾಫ್ ನಂಬರ್ 3. ಪಿಕ್ ಅಪ್ ದಟ್ ಸ್ಟಿಕ್, ದ ಡಾಗ್ ಬಾಯ್ ಪಿಕ್ಡ್ ಇಟ್ ಅಪ್. ಬಿಳಿ ಬಣ್ಣದ ಹುಡುಗ ಕಪ್ಪು ಬಣ್ಣದ ಹುಡುಗನಿಗೆ ಹೇಳ್ತಾನೆ, ಅಲ್ಲಿ ಬಿದ್ದಿರುವಂಥ ಕಟ್ಟಿಗೆಯನ್ನು ನೀನು ತಗೋ. ದ ಡಾರ್ಕ್ ಬಾಯ್ ಪಿಕ್ಡ್ ಇಟ್ ಅಪ್. ಆ ಕಪ್ಪು ಬಣ್ಣದ ಹುಡುಗ ಅದನ್ನು ತಗೋತಾನೆ. ಜಂಪ್ ಇನ್ ಟು ದ ಫ್ಲವರ್ಸ್, ದ ಡಾರ್ಕ್ ಬಾಯ್ ಜಂಪ್ಡ್. ಬಿಳಿ ಬಣ್ಣದ ಹುಡುಗ ಕಪ್ಪು ಬಣ್ಣದ ಹುಡುಗನಿಗೆ ಹೇಳ್ತಾನೆ, ಆ ಫ್ಲವರ್ಸ್ ಅಥವಾ ಹೂಗಳ ಮಧ್ಯೆ ನೀನು ಜಂಪ್ ಮಾಡು ಅಂತ. ಆ ಕಪ್ಪು ಬಣ್ಣದ ಹುಡುಗ ಹಾಗೆಯೇ ಜಂಪನ್ನು ಮಾಡ್ತಾನೆ. ಗೆಟ್ ಮಿ ಸಮ್ ವಾಟರ್. ಬಿಳಿ ಬಣ್ಣದ ಹುಡುಗ ಹೇಳ್ತಾನೆ, ಹೋಗಿ ಸ್ವಲ್ಪ ನೀರನ್ನು ನನಗೆ ತೆಗೆದುಕೊಂಡು ಬಾ ಅಂತ. ದ ಡಾಗ್ ಬಾಯ್ ರ್ಯಾನ್ ಇನ್ಸೈಡ್. ಕಪ್ಪು ಬಣ್ಣದ ಹುಡುಗ ನೀರನ್ನು ತರೋದಕ್ಕೆ ಒಳಗೆ ಓಡಿ ಹೋಗ್ತಾನೆ. ದ ವೈಟ್ ಬಾಯ್ ಸ್ಯಾಟ್ ಡೌನ್ ಆನ್ ದ ಲಾನ್. ಬಿಳಿ ಬಣ್ಣದ ಹುಡುಗ, ಲಾನ್ ಅಂದರೆ ಹುಲ್ಲು ಹಾಸಿನ ಮೇಲೆ ಆರಾಮವಾಗಿ ಕುಳಿತುಕೋತಾನೆ. ನೆಕ್ಸ್ಟ್ 4th ಪ್ಯಾರಾಗ್ರಾಫ್. ಐ ವಾಸ್ ಅಮೇಜ್ಡ್. ಲೇಖಕರು ಈ ಮಕ್ಕಳು ಆಟ ಆಡ್ತಾ ಇರೋದನ್ನು ನೋಡ್ತಾ ಇದ್ರು, ಅವರಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಹಿಯರ್ ಬಿಫೋರ್ ಮೈ ಐಸ್ ಅ ವೈಟ್ ಬೇಬಿ, ಫಾರ್ ದೇ ವರ್ ಲಿಟಲ್ ಮೋರ್ ದ್ಯಾನ್ ಬೇಬೀಸ್, ವಾಸ್ ಇಂಪೋಸಿಂಗ್ ಹಿಸ್ ವಿಲ್ ಅಪಾನ್ ಅ ಲಿಟಲ್ ಬ್ಲ್ಯಾಕ್ ಬಾಯ್. ಇಲ್ಲಿ ಲೇಖಕರ ಕಣ್ಣುಗಳ ಮುಂದೆಯೇ ಒಬ್ಬ ಬಿಳಿ ಬಣ್ಣದ ಬೇಬಿ, ಇಲ್ಲಿ ಲೇಖಕರು ಅವರನ್ನು ಬೇಬಿ ಅಂತ ಕರೀತಾರೆ ಅಥವಾ ಕೂಸು ಅಂತ ಅಥವಾ ಮಗು ಅಂತ ಕರೀತಾರೆ. ಯಾಕಂತ ಹೇಳಿದ್ರೆ ಆ ಚಿಕ್ಕ ಹುಡುಗರು ಸಣ್ಣ ಮಗುವಿಗಿಂತ ತುಂಬ ದೊಡ್ಡವರೇನೋ ಆಗಿರಲಿಲ್ಲ. ಅಲ್ಲಿದ್ದಂಥ ಬಿಳಿ ಬಣ್ಣದ ಹುಡುಗ ಅವನಿಗಿಷ್ಟ ಬಂದಂಗೆ ಕಪ್ಪು ಬಣ್ಣದ ಹುಡುಗನ ಮೇಲೆ
ಅಧಿಕಾರವನ್ನು ಚಲಾಯಿಸ್ತಾ ಇದ್ದ. ಇಲ್ಲಿ ಇಂಪೋಸ್ ಅಂತ ಹೇಳಿದ್ರೆ ಹೇರುವುದು, ತನಗಿಷ್ಟ ಬಂದಂಗೆ ಅವನು ಹೇಳ್ತಾ ಇದ್ದ. ಆ್ಯಂಡ್ ದ ಲಿಟಲ್ ಬ್ಲ್ಯಾಕ್ ಬಾಯ್ ಸಬ್ಮಿಟೆಡ್, ಮತ್ತು ಆ ಕಪ್ಪು ಬಣ್ಣದ ಹುಡುಗ ಬಿಳಿ ಬಣ್ಣದ ಹುಡುಗ ಹೇಳ್ದಾಗೆ ಕೆಲಸವನ್ನು ಮಾಡ್ತಾ ಇದ್ದ. ಐ ಪಝಲ್ಡ್ ವಿತ್ ಇನ್ ಮೈ ಸೆಲ್ಫ್, ಲೇಖಕರು ತುಂಬ ಗೊಂದಲಕ್ಕೆ ಒಳಗಾಗ್ತಾರೆ. ಪಝಲ್ ಅಂದರೆ ಗೊಂದಲಕ್ಕೆ ಒಳಗಾಗುವುದು. ಆ್ಯಸ್ ಐ ವೆಂಟ್ ಡೌನ್ ದ ರೋಡ್, ಲೇಖಕರು ರಸ್ತೆಯಲ್ಲಿ ಹಾಗೆ ಮುಂದೆ ಸಾಗ್ತಾ ಇರಬೇಕಾದ್ರೆ ಅವರು ತುಂಬ ಗೊಂದಲಕ್ಕೊಳಗಾಗ್ತಾರೆ. ಅವರ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳು ಮೂಡ್ತವೆ. ಏನು ಪ್ರಶ್ನೆಗಳು ಮೂಡಿದವು ನೋಡೋಣ. ಕುಡ್ ಇಟ್ ಬಿ ದ್ಯಾಟ್ ದ ಲಿಟಲ್ ಬಾಯ್ ಅ ಸನ್ ಆಫ್ ಅ ಹೌಸ್ ಸರ್ವೆಂಟ್, ಐ ಆಸ್ಕ್ಡ್ ಮೈ ಸೆಲ್ಫ್. ಇವರು ಇವರಷ್ಟಕ್ಕೆ ಪ್ರಶ್ನೆಯನ್ನು ಮಾಡ್ಕೋತಾರೆ, ಆ ಕಪ್ಪು ಬಣ್ಣದ ಹುಡುಗ ಆ ಬಿಳಿ ಬಣ್ಣದ ಹುಡುಗನ ಮನೆಯ ಕೆಲಸದಾಳಿನ ಮಗುವಾಗಿರ್ಬಹುದಾ? ನೋ, ಇಲ್ಲ. ಅದು ಇವರು ಮತ್ತೆ ಯೋಚನೆ ಮಾಡ್ತಾರೆ, ಇಲ್ಲ, ಆ ರೀತಿ ಆಗಿರೋದಕ್ಕೆ ಸಾಧ್ಯ ಇಲ್ಲ. ದೇ ವರ್ ಆಬ್ವಿಯಸ್ಲಿ ಡ್ರೆಸ್ಡ್ ಅಲೈಕ್. ಆಬ್ವಿಯಸ್ಲಿ ಅಂದರೆ ಖಂಡಿತವಾಗಿ, ಅಲೈಕ್ ಅಂದರೆ ಒಂದೇ ರೀತಿ. ಅವರು ಆ ರೀತಿ ಯಾಕೆ ಅಂದ್ಕೊಳ್ತಾರೆ ಅಂದರೆ ಆ ಇಬ್ಬರು ಹುಡುಗರು ಕೂಡ ಒಂದೇ ರೀತಿಯ ಡ್ರೆಸ್ಸನ್ನು ಧರಿಸಿದರು. ದ ಲಿಟಲ್ ಡಾರ್ಕ್ ಬಾಯ್ ವಾಸ್ ಅ ನೇಬರ್ಸ್ ಚೈಲ್ಡ್, ಬಹುಶಃ ಆ ಸಣ್ಣ ಕಪ್ಪು ಬಣ್ಣದ ಹುಡುಗ ಅಕ್ಕಪಕ್ಕದ ಮನೆಯ ಹುಡುಗನಾಗಿರ್ಬೋದು. ಐ ವಾಸ್ ಶೋರ್ ಆಫ್ ದಟ್, ಖಂಡಿತವಾಗಿಯೂ ಅಕ್ಕಪಕ್ಕದ ಮನೆಯ ಹುಡುಗ ಅಂತೇಳಿ ಇವರು ಅಂದ್ಕೋತಾರೆ. ದೆನ್ ಹೌ ವಾಸ್ ಇಟ್ ದ್ಯಾಟ್ ಹಿ ಒಬೇಡ್ ಸೋ ಫೇತ್ಫುಲಿ ದ ವೈಟ್ ಬಾಯ್ಸ್ ಆರ್ಡರ್ಸ್? ಅವನು ಅಕ್ಕಪಕ್ಕದ ಮನೆಯ ಹುಡುಗ ಆಗಿದ್ದರೆ ಅವನು ಯಾಕೆ ಬಿಳಿ ಬಣ್ಣದ ಹುಡುಗನ ಆಜ್ಞೆಗಳನ್ನು ಚಾಚು ತಪ್ಪದೆ ಪಾಲಿಸ್ತಾನೆ? ಈ ರೀತಿ ಲೇಖಕರ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳು ಬರ್ತವೆ. ನೆಕ್ಸ್ಟ್ 5th ಪ್ಯಾರಾಗ್ರಾಫ್. ವಾಸ್ ಇಟ್ ದ್ಯಾಟ್ ಈವನ್ ಆಸ್ ಎ ಬಾಯ್ ಹಿ ಸೆನ್ಸ್ಡ್, ಕಪ್ಪು ಬಣ್ಣದ ಹುಡುಗ ಈ ರೀತಿ ಭಾವಿಸಿದಾನ? ಇಲ್ಲಿ ಸೆನ್ಸ್ಡ್ ಅಂತ ಹೇಳಿದ್ರೆ ಭಾವಿಸುವುದು ಅಂತ ಅರ್ಥ. ದ್ಯಾಟ್ ಇನ್ ಹಿಸ್ ಓನ್ ಕಂಟ್ರಿ, ಅವನ ದೇಶದಲ್ಲೇ, ಹಿ ವುಡ್ ಬಿ ಅಟ್ ದ ವೈಟ್ ಮ್ಯಾನ್ಸ್ ಬೆಕ್ ಆ್ಯಂಡ್ ಕಾಲ್. ಬೆಕ್ ಆ್ಯಂಡ್ ಕಾಲ್ ಅಂತ ಹೇಳಿದ್ರೆ ಬೇರೆಯವರು ಹೇಳಿದ್ದನ್ನು ಮಾಡಲು ತಯಾರಿರುವುದು. ಆ ಬಿಳಿ ಬಣ್ಣದ ಹುಡುಗ ಹೇಳಿದಂತೆ ಕಪ್ಪು ಬಣ್ಣದ ಹುಡುಗ ಮಾಡ್ತಾ ಇದ್ದಾನಲ್ವಾ, ಅದು ಕೂಡ ಅವನ ದೇಶದಲ್ಲಿ ಅವನು ಏನಂತ ಭಾವಿಸಿದ್ದಾನೆ? ಕುಡ್ ಹಿ ಮೇಕ್ ಅ ಡಿಫ್ರೆನ್ಸ್ ಬಿಟ್ವೀನ್ ಹಿಮ್ಸೆಲ್ಫ್ ಆ್ಯಂಡ್ ದ ವೈಟ್ ಬಾಯ್? ಆ ಕಪ್ಪು ಬಣ್ಣದ ಹುಡುಗ ತನ್ನ ಮತ್ತು ಬಿಳಿ ಬಣ್ಣದ ಹುಡುಗನ ನಡುವೆ ಇರುವಂತಹ ವ್ಯತ್ಯಾಸವನ್ನು ಕಂಡುಕೊಂಡಿದ್ದಾನ? ಆ್ಯಂಡ್ ಕುಡ್ ಹಿ ಥಿಂಕ್ ದ್ಯಾಟ್ ಹಿ ವಾಸ್ ಗೋಯಿಂಗ್ ಟು ಬಾಸ್ ಓವರ್ ದ ಬ್ಲ್ಯಾಕ್ ಮ್ಯಾನ್? ಅಥವಾ ಬಿಳಿ ಬಣ್ಣದ ಹುಡುಗ ಇಲ್ಲಿ ಬಾಸ್ ಓವರ್ ಅಂತ ಹೇಳಿದ್ರೆ ಅಧಿಕಾರವನ್ನು ಚಲಾಯಿಸುವುದು ಅಂತ ಅರ್ಥ. ಆ ಬಿಳಿ ಬಣ್ಣದ ಹುಡುಗ ಕಪ್ಪು ಬಣ್ಣದ ಹುಡುಗನ ಮೇಲೆ ಅಧಿಕಾರವನ್ನು ಚಲಾಯಿಸ್ಬೋದು ಅಂತ ಅಂದ್ಕೊಂಡಿದ್ದಾನ? ಐ ಕುಡ್ ಫೈಂಡ್ ನೋ ಆನ್ಸರ್. ಲೇಖಕರಿಗೆ ಯಾವುದೇ ಉತ್ತರ ಅಲ್ಲಿ ದೊರಕಲಿಲ್ಲ. ಐ ಕುಡ್ ನಾಟ್ ಬ್ರಿಂಗ್ ಮೈ ಸೆಲ್ಫ್ ಟು ಬಿಲೀವ್ ಸಚ್ ಅ ಥಿಂಗ್, ಆ್ಯಂಡ್ ವಿತ್ ಮೈ ಓನ್ ಐಸ್ ಐ ಹ್ಯಾಡ್ ಸೀನ್ ಅ ಲಿಟಲ್ ಡಾರ್ಕ್ ಬಾಯ್ ಟೇಕ್ ಆರ್ಡರ್ಸ್ ಫ್ರಮ್ ಅ ಲಿಟಲ್ ವೈಟ್ ಬಾಯ್, ಆಬ್ವಿಯಸ್ಲಿ ಹಿಸ್ ಸೋಷಿಯಲ್ ಈಕ್ವಲ್ ಆ್ಯಂಡ್ ಯಂಗರ್ ಆ್ಯಂಡ್ ಸ್ಮಾಲರ್. ಲೇಖಕರ ಕಣ್ಣು ಮುಂದೆನೇ ಕಪ್ಪು ಬಣ್ಣದ ಹುಡುಗ ಬಿಳಿ ಬಣ್ಣದ ಹುಡುಗ ಹೇಳಿದಂಥ ಎಲ್ಲ ಮಾತುಗಳನ್ನು ಕೇಳುತ್ತಾ ಅವನು ಹೇಳಿದಂಥ ಆಜ್ಞೆಗಳನ್ನೆಲ್ಲ ಪಾಲಿಸುತ್ತಾ ಇರೋದನ್ನು ಕಂಡು ಲೇಖಕರಿಗೆ ತುಂಬ ಆಶ್ಚರ್ಯ ಆಗುತ್ತೆ ಮತ್ತು ಅವರಿಗೆ ಅದನ್ನು ನಂಬೋದಕ್ಕೆ ತುಂಬ ಕಷ್ಟ ಆಗುತ್ತೆ. ವರ್ ವಿ ಆ್ಯಸ್ ಅ ರೇಸ್ ರಿಯಲಿ ಇನ್ಫೀರಿಯರ್ ಅಂತ ಹೇಳಿದ್ರೆ ಕೆಳಮಟ್ಟದವರು. ಇಲ್ಲಿ ರೇಸ್ ಅಂತ ಹೇಳಿದ್ರೆ ಜನಾಂಗ. ಕಪ್ಪು ಬಣ್ಣದ ಜನಾಂಗದವರು ನಿಜವಾಗಲೂ ಕೂಡ ಕೆಳಮಟ್ಟದವರ ಅಂತೇಳಿ ಇವರಿಗೆ ಪ್ರಶ್ನೆ ಮೂಡುತ್ತೆ. ಸೋ ಇನ್ಫೀರಿಯರ್ ದಟ್ ಈವನ್ ಅ ಇನ್ಫೆನ್ಸಿ ವಿ ರಿಯಲೈಸ್ಡ್ ಆರ್ ಡಿಫಿಷಿಯನ್ಸೀಸ್. ನಾವು ಎಷ್ಟೊಂದು ಕೆಳಮಟ್ಟದವರಾಗಿದ್ದೀವಿ ಅಂದರೆ ನಮ್ಮ ಬಾಲ್ಯದಿಂದಲೂ ಕೂಡ ನಾವು ನಮ್ಮ ಡಿಫಿಷಿಯನ್ಸೀಸ್ ಅಂತ ಹೇಳಿದ್ರೆ ಕೊರತೆಗಳು ಅಥವಾ ನ್ಯೂನತೆಗಳನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಆ್ಯಂಡ್ ಅಕ್ಸೆಪ್ಟೆಡ್ ಆ ಪೊಸಿಷನ್ ಆ್ಯಸ್ ದ ವೈಟ್ ಮ್ಯಾನ್ ಸರ್ವೆಂಟ್, ಮತ್ತು ಬಿಳಿ ಬಣ್ಣದ ಒಬ್ಬ ವ್ಯಕ್ತಿಯ ಗುಲಾಮನಾಗಿ ಅಥವಾ ಸರ್ವೆಂಟಾಗಿ ನಾವು ಕೆಲಸ ಮಾಡುವಂಥ ಪರಿಸ್ಥಿತಿಯನ್ನು ತಂದುಕೊಂಡಿದ್ದೀವಾ ಅಂತೇಳಿ ಲೇಖಕರ ಮನಸ್ಸಿನಲ್ಲಿ ಪ್ರಶ್ನೆ ಮೂಡುತ್ತೆ. ನೆಕ್ಸ್ಟ್ 6th ಪ್ಯಾರಾಗ್ರಾಫ್. ಫಾರ್ ಅ ಹೋಲ್ ಡೇ ಐ ವೆಂಟ್ ಆನ್ ಆಸ್ಕಿಂಗ್ ದೀಸ್ ಕ್ವೆಶನ್ಸ್ ಟು ಮೈ ಸೆಲ್ಫ್. ಆ ಇಡೀ ದಿನ ಲೇಖಕರು ತಮ್ಮ ಮನಸ್ಸಿನಲ್ಲಿ ಈ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ಫಾರ್ ಅ ಹೋಲ್ ಡೇ ಮೈ ಫೇತ್ ಇನ್ ಮೈ ಪೀಪಲ್ ವಾಸ್ ಶೇಕನ್. ಆ ಇಡೀ ದಿನ ಇವರ ಜನರ ಮೇಲೆ ಇವರಿಗಿದ್ದಂಥ ವಿಶ್ವಾಸ
ಅಲುಗಾಡಲು ಆರಂಭವಾಯಿತು. ವೆನ್ ಐ ಪಾಸ್ಡ್ ಬೈ ದಿ ಆಫ್ಟರ್ನೂನ್ ದ ಲಿಟಲ್ ಬಾಯ್ಸ್ ವರ್ ನಾಟ್ ದೇರ್. ಇವರು ಮತ್ತೆ ಮಧ್ಯಾಹ್ನ ಆ ಮಾರ್ಗದಲ್ಲಿ ಹೋದಾಗ ಆ ಹುಡುಗರು ಅಲ್ಲಿ ಇರಲಿಲ್ಲ. ದಟ್ ಈವ್ನಿಂಗ್ ಐ ಥಾಟ್ ಡೀಪ್ಲಿ ಆನ್ ದ ಸಬ್ಜೆಕ್ಟ್. ಡೀಪ್ಲಿ ಅಂತ ಹೇಳಿದ್ರೆ ಗಾಢವಾಗಿ. ಅವತ್ತಿನ ಸಾಯಂಕಾಲ ಲೇಖಕರು ಈ ವಿಷಯದ ಬಗ್ಗೆ ದೀರ್ಘವಾಗಿ ಅಥವಾ ಗಾಢವಾಗಿ ಯೋಚನೆಯನ್ನು ಮಾಡ್ತಾರೆ. ನೆಕ್ಸ್ಟ್ 7th ಪ್ಯಾರಾಗ್ರಾಫ್. ದ ನೆಕ್ಸ್ಟ್ ಮಾರ್ನಿಂಗ್ ದ ಬಾಯ್ಸ್ ವರ್ ದೇರ್ ಅಗೇನ್. ಮಾರನೆಯ ದಿನ ಬೆಳಗ್ಗೆ ಲೇಖಕರು ಮತ್ತೆ ವಾಕಿಂಗ್ಗೆ ಹೋದಂಥ ಸಂದರ್ಭದಲ್ಲಿ ಆ ಹುಡುಗರು ಅಲ್ಲಿ ಇದ್ದರು. ಆ್ಯಂಡ್ ಅ ಮ್ಯಾನ್ ವಾಸ್ ಸ್ಟ್ಯಾಂಡಿಂಗ್ ಅಟ್ ದ ಗೇಟ್ ವಾಚಿಂಗ್ ದೆಮ್. ಮತ್ತು ಒಬ್ಬ ಮನುಷ್ಯ ಗೇಟಿನ ಬಳಿ ನಿಂತು ಈ ಮಕ್ಕಳು ಆಟ ಆಡೋದನ್ನು ನೋಡ್ತಾ ಇದ್ದ. ಐ ಸ್ಟಾಪ್ಡ್ ಆ್ಯಂಡ್ ಲುಕ್ಡ್. ಲೇಖಕರು ಅಲ್ಲಿ ನಿಂತು ಆ ಮಕ್ಕಳು ಆಟ ಆಡೋದನ್ನು ನೋಡಿದ್ರು. ಜಸ್ಟ್ ಟು ಸಿ ವಾಟ್ ದ ವೈಟ್ ಬಾಯ್ ವಾಸ್ ಮೇಕಿಂಗ್ ಹಿಸ್ ಲಿಟಲ್ ಸರ್ವೆಂಟ್ ಡೂ. ಅವರು ಅಲ್ಲಿ ನಿಂತಿದ್ದು ಬಿಳಿ ಬಣ್ಣದ ಹುಡುಗ ಕಪ್ಪು ಬಣ್ಣದ ಹುಡುಗನಿಗೆ ಆ ದಿನ ಏನೋ ಆಜ್ಞೆಗಳನ್ನು ಕೊಡ್ತಾ ಇದ್ದಾನೆ ಮತ್ತು ಏನು ಕೆಲಸಗಳನ್ನು ಮಾಡಿಸ್ತಾ ಇದ್ದಾನೆ ಅಂತೇಳಿ ನೋಡೋದಕ್ಕೆ ಮಾತ್ರ. ಟು ಮೈ ಸರ್ಪ್ರೈಸ್ ನೌ ದ ಡಾಗ್ ಬಾಯ್ ವಾಸ್ ಕಮಾಂಡಿಂಗ್. ಲೇಖಕರಿಗೆ ತುಂಬ ಆಶ್ಚರ್ಯ ಆಯಿತು. ಯಾಕಂತ ಹೇಳಿದ್ರೆ ಈಗ ಕಪ್ಪು ಬಣ್ಣದ ಹುಡುಗ ಆಜ್ಞೆಗಳನ್ನು ಕೊಡ್ತಾ ಇದ್ದ. ವೈಲ್ ದ ಲಿಟಲ್ ವೈಟ್ ಯಂಗ್ಸ್ಟರ್ ಡಿಡ್ ಎವ್ರಿಥಿಂಗ್. ಬಿಳಿ ಬಣ್ಣದ ಹುಡುಗ ಕಪ್ಪು ಬಣ್ಣದ ಹುಡುಗ ಹೇಳಿದಂಥ ಎಲ್ಲ ಆಜ್ಞೆಗಳನ್ನು ಪಾಲಿಸ್ತಾ ಇದ್ದ. ದ ಲಿಟಲ್ ಡಾಗ್ ಬಾಯ್ ವಾಸ್ ಸ್ಟ್ರೈಡಿಂಗ್ ಇಂಪೀರಿಯಸ್ಲಿ ಅಪ್ ಆ್ಯಂಡ್ ಡೌನ್ ದ ಲಾನ್. ಇಲ್ಲಿ ಸ್ಟ್ರೈಡಿಂಗ್ ಅಂತ ಹೇಳಿದ್ರೆ ದಾಪುಗಾಲು ಹಾಕುವುದು ಅಥವಾ ಹೆಜ್ಜೆಯನ್ನು ಹಾಕುವುದು. ಇಂಪೀರಿಯಸ್ಲಿ ಅಂದರೆ ರಾಜಗಾಂಭೀರ್ಯದಿಂದ. ಕಪ್ಪು ಬಣ್ಣದ ಹುಡುಗ ರಾಜಗಾಂಭೀರ್ಯದಿಂದ ಹುಲ್ಲು ಹಾಸಿನ ಮೇಲೆ ದಾಪುಗಾಲನ್ನು ಹಾಕಿ ನಡೀತಾ ಇದ್ದ. ವೈಲ್ ದ ವೈಟ್ ಯಂಗ್ಸ್ಟರ್ ವಾಕ್ಡ್ ಆಬ್ಜೆಕ್ಟ್ಲಿ ಬಿಹೈಂಡ್ ಹಿಮ್. ಆಬ್ಜೆಕ್ಟ್ಲಿ ಅಂತ ಹೇಳಿದ್ರೆ ವಿಧೇಯತೆಯಿಂದ. ಮತ್ತು ಬಿಳಿ ಬಣ್ಣದ ಹುಡುಗ ಆ ಕಪ್ಪು ಬಣ್ಣದ ಹುಡುಗನ ಹಿಂದೆ ವಿಧೇಯತೆಯಿಂದ ನಡ್ಕೊಂಡು ಹೋಗ್ತಾ ಇದ್ದ. ನೆಕ್ಸ್ಟ್ ಪ್ಯಾರಾಗ್ರಾಫ್ ನಂಬರ್ 8. ಗೆಟ್ ಮೀ ಎ ಬನಾನಾ. ಕಪ್ಪು ಬಣ್ಣದ ಹುಡುಗ ಬಿಳಿ ಬಣ್ಣದ ಹುಡುಗನಿಗೆ ಹೇಳ್ತಾನೆ, ಹೋಗಿ ನನಗೊಂದು ಬಾಳೆಹಣ್ಣನ್ನು ತೆಗೆದುಕೊಂಡು ಬಾ ಅಂತ. ದ ಲಿಟಲ್ ಬಾಯ್ ರ್ಯಾನ್ ಇನ್ ಟು ದ ಹೌಸ್ ಆ್ಯಂಡ್ ರೀಅಪಿಯರ್ಡ್ ಶಾರ್ಟ್ಲಿ ವಿತ್ ಅ ಬನಾನಾ. ಆ ಬಿಳಿ ಬಣ್ಣದ ಹುಡುಗ ಮನೆಯೊಳಗೆ ಹೋಗಿ ಒಂದು ಬಾಳೆಹಣ್ಣನ್ನು ಭಾಳ ಬೇಗನೆ ತೆಗೆದುಕೊಂಡು ಬರ್ತಾನೆ. ಪೀಲ್ ಇಟ್ ಫಾರ್ ಮೀ. ಪೀಲ್ ಅಂತ ಹೇಳಿದ್ರೆ ಸಿಪ್ಪೆ ಸುಲಿಯೋದು ಅಂತ ಅರ್ಥ. ಕಪ್ಪು ಬಣ್ಣದ ಹುಡುಗ ಬಿಳಿ ಬಣ್ಣದ ಹುಡುಗನಿಗೆ ಹೇಳ್ತಾನೆ, ಬಾಳೆಹಣ್ಣನ್ನು ನನಗೆ ಸುಲಿದು ಕೊಡು ಅಂತ. ದ ಲಿಟಲ್ ವೈಟ್ ಬಾಯ್ ಪೀಲ್ಡ್ ದ ಬನಾನಾ ಆ್ಯಂಡ್ ಹ್ಯಾಂಡೆಡ್ ಇಟ್ ಟು ಹಿಸ್ ಡಾರ್ಕ್ ಮಾಸ್ಟರ್. ಬಿಳಿ ಬಣ್ಣದ ಹುಡುಗ ಬಾಳೆಹಣ್ಣಿನ ಸಿಪ್ಪೆಯನ್ನು ತೆಗೆದು ಕಪ್ಪು ಬಣ್ಣದ ಹುಡುಗನಿಗೆ ಅದನ್ನು ಕೊಡ್ತಾನೆ. 9th ಪ್ಯಾರಾಗ್ರಾಫ್. ಐ ಸಾ ಇಟ್ ನಾವ್. ಲೇಖಕರು ಈಗ ಅದನ್ನು ಅರ್ಥ ಮಾಡ್ಕೋತಾರೆ. ಇಟ್ ಇಂಡೀಡ್ ವಾಸ್ ಅ ಗೇಮ್ ಐ ಹ್ಯಾಡ್ ಪ್ಲೇಡ್ ಆ್ಯಸ್ ಎ ಚೈಲ್ಡ್. ಇಲ್ಲಿ ಇಂಡೀಡ್ ಅಂದರೆ ನಿಜಕ್ಕೂ. ಇದು ನಿಜವಾಗ್ಲೂ ಕೂಡ ಒಂದು ಗೇಮ್ ಅಥವಾ ಆಟ ಆಗಿತ್ತು. ಈ ಗೇಮನ್ನು ಲೇಖಕರಾದ ಎ.ಎಲ್. ಹೆಂಡ್ರಿಕ್ಸ್ ಅವರು ತಮ್ಮ ಬಾಲ್ಯದಲ್ಲಿ ಆಟ ಆಡಿದರು. ಈಚ್ ಬಾಯ್ ಟುಕ್ ಇಟ್ ಇನ್ ಟರ್ನ್ ಎವ್ರಿ ಆಲ್ಟರ್ನೇಟ್ ಡೇ ಟು ಬಿ ದ ಬಾಸ್, ದಿ ಅದರ್ ದ ಸ್ಲೇವ್. ಪ್ರತಿ ಹುಡುಗನು ಆಲ್ಟರ್ನೇಟಿವ್ ಡೇಯಲ್ಲಿ ಒಂದು ದಿನ ಒಬ್ಬ ಬಾಸ್ ಆಗ್ತಾ ಇದ್ದ, ಇನ್ನೊಬ್ಬ ಹುಡುಗ ಸ್ಲೇವ್ ಅಥವಾ ಕೆಲಸಗಾರನಾಗಿ ಕೆಲಸವನ್ನು ಮಾಡ್ತಾ ಇದ್ದ. ಮತ್ತು ಮಾರನೆಯ ದಿನ ಬಾಸ್ ಆಗಿದ್ದಂಥ ವ್ಯಕ್ತಿ ಕೆಲಸಗಾರನಾಗಿ ಕೆಲಸವನ್ನು ಮಾಡ್ತಾ ಇದ್ದ ಮತ್ತು ಕೆಲಸಗಾರನಾಗಿ ಕೆಲಸ ಮಾಡ್ತಾ ಇದ್ದಂಥ ವ್ಯಕ್ತಿ ಬಾಸ್ ಆಗಿ ಅಧಿಕಾರವನ್ನು ಚಲಾಯಿಸ್ತಾ ಇದ್ದ. ಇಟ್ ಹ್ಯಾಡ್ ಬೀನ್ ಗ್ರೇಟ್ ಫನ್ ಟು ಮೀ ಆ್ಯಸ್ ಎ ಯಂಗ್ಸ್ಟರ್. ಲೇಖಕರು ಯುವಕರಾಗಿದ್ದಾಗ ಅವರಿಗೆ ಈ ಗೇಮ್ ತುಂಬ ಖುಷಿಯನ್ನು ನೀಡಿತ್ತು. ಐ ಸ್ಮೈಲ್ಡ್ ಆ್ಯಸ್ ಐ ರಿಮೆಂಬರ್ಡ್. ಲೇಖಕರು ಇದನ್ನು ಜ್ಞಾಪಕ ಮಾಡಿಕೊಂಡು ನಗ್ತಾರೆ. ಐ ಲುಕ್ಡ್ ಅಟ್ ದ ಮ್ಯಾನ್ ಸ್ಟ್ಯಾಂಡಿಂಗ್ ಬೈ ದ ಗೇಟ್. ನಂತರ ಲೇಖಕರು ಗೇಟಿನ ಬಳಿ ನಿಂತಿದ್ದಂತಹ ಮನುಷ್ಯನ ಕಡೆ ನೋಡ್ತಾರೆ. ಹಿ ವಾಸ್ ಅ ವೈಟ್ ಮ್ಯಾನ್. ಗೇಟಿನ ಬಳಿ ನಿಂತಿದ್ದಂಥ ಮನುಷ್ಯ ಒಬ್ಬ ಬಿಳಿ ಬಣ್ಣದ ಮನುಷ್ಯನಾಗಿದ್ದ. ಐ ರಿಮೆಂಬರ್ಡ್ ವಾಟ್ ಐ ಹ್ಯಾಡ್ ಥಾಟ್ ಎಸ್ಟರ್ಡೇ. ಲೇಖಕರು ಹಿಂದಿನ ದಿನ ತಾವು ಏನು ಯೋಚನೆ ಮಾಡಿದ್ದೇವೆಂಬುದನ್ನು ಜ್ಞಾಪಕ ಮಾಡಿಕೊಳ್ತಾರೆ. ಹಿ ನೋ ಡೌಟ್ ಐ ಥಾಟ್ ಟು ಮೈ ಸೆಲ್ಫ್ ವಾಸ್ ವಂಡರಿಂಗ್ ಇಫ್ ದ ಬ್ಲ್ಯಾಕ್ ರೇಸ್ ಈಸ್ ಸುಪೀರಿಯರ್ ಟು ದ ವೈಟ್. ಲೇಖಕರು ಅಂದುಕೊಳ್ತಾರೆ, ಅಲ್ಲಿ ಗೇಟಿನ ಬಳಿ ನಿಂತಿದ್ದಂಥ ಮನುಷ್ಯ ಕಪ್ಪು ಬಣ್ಣದ ಜನಾಂಗದವರು ಬಿಳಿ ಬಣ್ಣದ ಜನಾಂಗದವರಿಗಿಂತ ಉತ್ತಮರಾಗಿದ್ದಾರಾ ಅಂತೇಳಿ ಯೋಚನೆಯನ್ನು ಮಾಡ್ತಿರ್ಬೋದು ಅಂತ ಅನ್ಕೋತಾರೆ. ಐ ಲಾಫ್ಟ್ ಜೆಂಟ್ಲಿ ಟು ಮೈ ಸೆಲ್ಫ್.
ಇದನ್ನು ಜ್ಞಾಪಕ ಮಾಡಿಕೊಂಡು ಲೇಖಕರು ನಗ್ತಾರೆ. ಹೌ ಸಿಲ್ಲಿ ವಿ ಗ್ರೋನ್ ಅಪ್ಸ್ ಆರ್ ಟು ಮಿಸ್ಇಂಟರ್ಪ್ರೆಟ್ ಅ ಚೈಲ್ಡ್ಸ್ ಆ್ಯಕ್ಷನ್. ಇಲ್ಲಿ ಮಿಸ್ಇಂಟರ್ಪ್ರೆಟ್ ಅಂತ ಹೇಳಿದ್ರೆ ತಪ್ಪಾಗಿ ಅರ್ಥ ಮಾಡಿಕೊಳ್ಳುವುದು ಅಥವಾ ಅಪಾರ್ಥ ಮಾಡಿಕೊಳ್ಳುವುದು ಅಂತ ಅರ್ಥ. ಇಲ್ಲಿ ಗ್ರೋನ್ ಅಪ್ಸ್ ಅಂತ ಹೇಳಿದ್ರೆ ದೊಡ್ಡವರು, ಸಿಲ್ಲಿ ಅಂತ ಹೇಳಿದ್ರೆ ದಡ್ಡ ಅಥವಾ ಮೂರ್ಖ. ದೊಡ್ಡವರಾಗಿರುವಂಥ ನಾವು ಮಕ್ಕಳು ಮಾಡುವಂತಹ ಕೆಲಸಗಳನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ತೀವಲ್ಲ, ನಾವೆಂಥ ಮೂರ್ಖರು ಅಂತೇಳಿ ಲೇಖಕರು ಯೋಚನೆಯನ್ನು ಮಾಡ್ತಾರೆ. ದಿಸ್ ಮ್ಯಾನ್ ಐ ಸೆಡ್ ಟು ಮೈ ಸೆಲ್ಫ್ ವಿಲ್ ಬಿ ವರಿಂಗ್ ಆಲ್ ಡೇ. ಅಲ್ಲಿ ನಿಂತಿರುವ ಮನುಷ್ಯ ಇಡೀ ದಿನ, ಹೇಗೆ ಲೇಖಕರು ನಿನ್ನೆ ದಿನ ಯೋಚನೆಯನ್ನು ಮಾಡಿದ್ರು ಅದೇ ಥರ ಅವನು ಕೂಡ ಇಡೀ ದಿನ ಯೋಚನೆಯನ್ನು ಮಾಡ್ತಾರೆ ಅಂತೇಳಿ ಲೇಖಕರು ಅಂದ್ಕೊಳ್ತಾರೆ. ಪರ್ಹ್ಯಾಪ್ಸ್ ಹಿ ಥಿಂಕ್ಸ್ ದ ಬ್ಲ್ಯಾಕ್ಸ್ ವಿಲ್ ಇನ್ ದಿ ಎಂಡ್ ರೂಲ್ ಓವರ್ ದ ವೈಟ್ಸ್. ಬಹುಶಃ ಅಲ್ಲಿ ನಿಂತಿರುವಂಥ ವ್ಯಕ್ತಿ ಕಪ್ಪು ಬಣ್ಣದ ಜನಾಂಗದವರು ಇಡೀ ಪ್ರಪಂಚವನ್ನು ಮತ್ತು ಬಿಳಿ ಬಣ್ಣದವರನ್ನು ಮುಂದೆ ಆಳಬಹುದು ಅಂತೇಳಿ ಅಂದುಕೊಂಡಿದ್ದಾನೆ ಅಂತ ಇವರು ತಿಳಿದುಕೊಂಡ್ರು. ನಾವ್ ಐ ವಿಲ್ ಟ್ರೈ ಟು ಕ್ಲಾರಿಫೈ ಆ್ಯಂಡ್ ಡ್ರೈವ್ ಅವೇ ಆಲ್ ದ ಡೌಟ್ಸ್ ಫ್ರಮ್ ಹಿಸ್ ಮೈಂಡ್. ಇಲ್ಲಿ ಕ್ಲಾರಿಫೈ ಅಂದರೆ ಸ್ಪಷ್ಟನೆಯನ್ನು ನೀಡುವುದು, ಡ್ರೈವ್ ಅವೇ ಅಂತ ಹೇಳಿದ್ರೆ ತೊಲಗಿಸುವುದು. ಈಗ ಲೇಖಕರು ಅಂದ್ಕೋತಾರೆ ಅಲ್ಲಿ ನಿಂತಿದ್ದಂಥ ವ್ಯಕ್ತಿಗೆ ಇವರು ಸ್ಪಷ್ಟನೆಯನ್ನು ನೀಡಿ ಅವನ ಮನಸ್ಸಿನಲ್ಲಿದ್ದಂತಹ ಯೋಚನೆ ಅಥವಾ ಸಂಶಯಗಳನ್ನು ತೊಲಗಿಸಬೇಕು ಅಂತ ಇವರು ಅಂದ್ಕೋತಾರೆ. ನೆಕ್ಸ್ಟ್ 10th ಪ್ಯಾರಾಗ್ರಾಫ್. ಪರ್ಹ್ಯಾಪ್ಸ್ ಯು ಆರ್ ಥಿಂಕಿಂಗ್ ದಟ್ ಒನ್ ಡೇ ಆರ್ ದಿ ಅದರ್ ದ ಬ್ಲ್ಯಾಕ್ಸ್ ವಿಲ್ ರೋಲ್ ಓವರ್ ದ ವೈಟ್ಸ್. ಲೇಖಕರು ಗೇಟಿನ ಬಳಿ ನಿಂತಿದ್ದಂಥ ಬಿಳಿ ಬಣ್ಣದ ಮನುಷ್ಯನಿಗೆ ಈ ರೀತಿ ಹೇಳ್ತಾರೆ, ಬಹುಶಃ ನೀನು ಕಪ್ಪು ಬಣ್ಣದ ಜನಾಂಗದವರು ಬಿಳಿ ಬಣ್ಣದ ಜನಾಂಗದವರ ಮೇಲೆ ದಬ್ಬಾಳಿಕೆಯನ್ನು ನಡೆಸ್ಬೋದು ಮುಂದೆ ಅಂತೇಳಿ ಯೋಚನೆ ಮಾಡ್ತಿರ್ಬೋದು. ಐ ನೋ ಯು ಡೂ ಸೋ. ಹೌದು, ನನಗೆ ಗೊತ್ತಿದೆ ನೀವು ಆ ರೀತಿ ಯೋಚನೆಯನ್ನು ಮಾಡ್ತಾ ಇದ್ದೀರಾ ಅಂತ. ಫಾರ್ ಯು ಜಸ್ಟ್ ಸಾ ಹೌ ದ ಬ್ಲ್ಯಾಕ್ ಕಮಾಂಡೆಡ್ ದ ವೈಟ್. ಯಾಕೆಂದರೆ ಈಗ ಕಪ್ಪು ಬಣ್ಣದ ಹುಡುಗ ಆ ಬಿಳಿ ಬಣ್ಣದ ಹುಡುಗನ ಮೇಲೆ ಹೇಗೆ ಆಜ್ಞೆಗಳನ್ನು ಮಾಡ್ದ ಅಂಥೇಳಿ ನೀವು ನೋಡಿದ್ರಿ. ಬಟ್ ಜೆಂಟಲ್ಮನ್ ಡೋಂಟ್ ಹ್ಯಾವ್ ಎನಿ ಸಚ್ ರಾಂಗ್ ನೋಷನ್ಸ್. ಇಲ್ಲಿ ನೋಷನ್ಸ್ ಅಂತ ಹೇಳಿದ್ರೆ ಭಾವನೆಗಳು. ಲೇಖಕರು ಆ ಬಿಳಿ ಬಣ್ಣದ ವ್ಯಕ್ತಿಗೆ ಹೇಳ್ತಾರೆ, ನೀವು ಆ ರೀತಿಯ ಭಾವನೆಗಳನ್ನು ಹೊಂದಬೇಡಿ. ಫಾರ್ ಏಕೆಂದರೆ ದಟ್ಸ್ ಓನ್ಲಿ ಅ ಗೇಮ್. ಅದು ಕೇವಲ ಒಂದು ಆಟ. ಜಸ್ಟ್ ಎಸ್ಟರ್ಡೇ ಐ ಸಾ ದ ಲಿಟಲ್ ವೈಟ್ ಬಾಯ್ ಕಮಾಂಡಿಂಗ್ ದ ಬ್ಲ್ಯಾಕ್ ಬಾಯ್. ನೆನ್ನೆ ತಾನೇ ಬಿಳಿ ಬಣ್ಣದ ಹುಡುಗ ಕಪ್ಪು ಬಣ್ಣದ ಹುಡುಗನ ಮೇಲೆ ಕಮಾಂಡಿಂಗನ್ನು ಮಾಡೋದನ್ನು ನಾನು ನೋಡಿದ್ದೆ. ಓನ್ಲಿ ಗ್ರೋನ್ ಅಪ್ಸ್ ಆರ್ ಸಿಲ್ಲಿ ಆರೆಂಟ್ ವಿ ಸೆಡ್ ಐ. ಇಲ್ಲಿ ಸಿಲ್ಲಿ ಅಂತ ಹೇಳಿದ್ರೆ ಮೂರ್ಖರು. ಕೇವಲ ದೊಡ್ಡವರಾಗಿರುವಂಥ ನಾವು ಮೂರ್ಖರಂತೆ ವರ್ತಿಸ್ತೇವೆ ಅಲ್ವಾ ಅಂತ ಲೇಖಕರು ಅಲ್ಲಿ ನಿಂತಿದ್ದಂಥ ವ್ಯಕ್ತಿಯನ್ನು ಪ್ರಶ್ನೆ ಮಾಡ್ತಾರೆ. 11th ಪ್ಯಾರಾಗ್ರಾಫ್. ದ ಮ್ಯಾನ್ ವಾಸ್ ಸರ್ಪ್ರೈಸ್ಡ್ ಅಟ್ ಮೈ ಔಟ್ಬಸ್ಟ್. ಇಲ್ಲಿ ಔಟ್ಬಸ್ಟ್ ಅಂತ ಹೇಳಿದ್ರೆ ಹಠಾತ್ ಭಾವನೆಯನ್ನು ವ್ಯಕ್ತಪಡಿಸುವುದು. ಅಲ್ಲಿ ಗೇಟಿನ ಬಳಿ ನಿಂತಿದ್ದಂಥ ವ್ಯಕ್ತಿಗೆ ಲೇಖಕರು ತಮ್ಮ ಭಾವನೆಯನ್ನು ವ್ಯಕ್ತಪಡಿಸಿದಾಗ ತುಂಬ ಆಶ್ಚರ್ಯ ಆಗುತ್ತೆ. ಈ ಲುಕ್ಡ್ ಅಟ್ ಮೀ ಸ್ಮೈಲಿಂಗ್. ಅವನು ಲೇಖಕರ ಕಡೆ ನಗುತ್ತಾ ಈ ರೀತಿ ಹೇಳ್ತಾನೆ, ಐ ನೋ ಆಲ್ ಅಬೌಟ್ ದ ಗೇಮ್ ಹಿ ಸೆಡ್. ಈ ಗೇಮಿನ ಬಗ್ಗೆ ನನಗೆ ಗೊತ್ತಿದೆ. ದ ಬಾಯ್ಸ್ ಆರ್ ಬ್ರದರ್ಸ್ ಮೈ ಸನ್ಸ್. ಅಲ್ಲಿ ಆಟ ಆಡ್ತಾ ಇರುವಂಥ ಹುಡುಗರು ಸಹೋದರರು ಮತ್ತು ನನ್ನ ಮಕ್ಕಳವರು. ಹಿ ಪಾಯಿಂಟೆಡ್ ಟು ದ ಫೇರ್ ಬ್ರೌನ್ ವುಮನ್ ಆನ್ ದ ವೆರಾಂಡಾ ಹೂ ಹ್ಯಾಡ್ ಜಸ್ಟ್ ಕಮ್ ಔಟ್ ಟು ಕಾಲ್ ಇನ್ ದ ಚಿಲ್ಡ್ರನ್. ನಂತರ ಅಲ್ಲಿ ಗೇಟಿನ ಬಳಿ ನಿಂತಿದ್ದಂಥ ವ್ಯಕ್ತಿ ಲೇಖಕರಿಗೆ ವೆರಾಂಡದಲ್ಲಿ ನಿಂತಿದ್ದಂತಹ, ವೆರಾಂಡಾ ಅಂತ ಹೇಳಿದ್ರೆ ಜಗುಲಿ ಅಥವಾ ಅಂಗಳದಲ್ಲಿ ನಿಂತಿದ್ದಂತಹ ತನ್ನ ಹೆಂಡತಿಯನ್ನು ತೋರಿಸಿ ಹೇಳ್ತಾನೆ, ದಟ್ಸ್ ಮೈ ವೈಫ್ ಹಿ ಸೆಡ್. ಅವಳು ನನ್ನ ಹೆಂಡತಿ ಅಂತ. 13th ಪ್ಯಾರಾಗ್ರಾಫ್. ಐ ಸ್ಮೈಲ್ಡ್. ಲೇಖಕರು ಈ ಮಾತನ್ನು ಕೇಳಿ ನಗ್ತಾರೆ. ಮೈ ಸ್ಪಿರಿಟ್ ಲಾಫ್ಟ್ ವಿತ್ ಇನ್ ಮೀ. ದಿಸ್ ಈಸ್ ಜಮೈಕಾ ಐ ಸೆಡ್ ಟು ಮೈ ಹಾರ್ಟ್. ದಿಸ್ ಈಸ್ ಮೈ ಕಂಟ್ರಿ ಮೈ ಪೀಪಲ್. ಇದು ನನ್ನ ದೇಶ ಮತ್ತು ನನ್ನ ಜನತೆ. ಐ ಲುಕ್ಡ್ ಅಟ್ ದ ವೈಟ್ ಮ್ಯಾನ್. ನಂತರ ಲೇಖಕರು ಆ ಬಿಳಿ ಬಣ್ಣದ ಮನುಷ್ಯನ ಕಡೆ ನೋಡ್ತಾರೆ. ಹಿ ಸ್ಮೈಲ್ಡ್ ಅಟ್ ಮೀ. ಅವನು ಕೂಡ ಲೇಖಕರ ಕಡೆ ನೋಡಿ ನಗ್ತಾನೆ. ವಿ ವಿಲ್ ಮಿಸ್ ದ ಟ್ರೈನ್ ಇಫ್ ವಿ ಡೋಂಟ್ ಹರಿ ಹಿ ಸೆಡ್. ನಾವು ಬೇಗನೆ ಹೊರಡದಿದ್ದರೆ ಟ್ರೈನನ್ನು ಮಿಸ್ ಮಾಡ್ಕೊಳ್ತೀವಿ ಅಂತೇಳಿ ಅಲ್ಲಿದ್ದಂಥ ಮನುಷ್ಯ ಹೇಳ್ತಾನೆ. ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡುವಂಥ.
ಅದೇ ರೀತಿ ಇಲ್ಲಿ ಲೇಖಕರು ನಮಗೆ ಈ ಮಾತನ್ನು ತಮ್ಮ ಪಾಠದ ಮೂಲಕ ತಮ್ಮ ಕಥೆಯ ಮೂಲಕ ನಮಗೆ ತಿಳಿಸುತ್ತಾ ಹೇಳ್ತಾ ಇದ್ದಾರೆ, ನಾವು ಯಾವುದೇ ಒಂದು ವಿಷಯವನ್ನು ಪೂರ್ವಾಗ್ರಹ ಪೀಡಿತರಾಗದೆ ಎಲ್ಲವನ್ನು ಕೂಡ ಪ್ರತ್ಯಕ್ಷವಾಗಿ ಕಂಡರೂ ಸಹ ಅದನ್ನು ಪ್ರಮಾಣಿಸಿ ನೋಡಬೇಕು ಎಂಬ ಸಂದೇಶವನ್ನು ಈ ಪಾಠದಲ್ಲಿ ನಮಗೆ ನೀಡ್ತಾ ಇದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ನಾನು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.